ಅಪ್ಪ. ಇದೇನು ಮಲ್ಲಿ ಬರಕತ್ತಾಳ? ಮಲ್ಲಿ ಮಲ್ಲಿ ಶ್ಶ್, ಶ್ಶ್. ಅಲ್ಲೇ ಇರು ಇತ್ತಲ್ದಾಗ ನಾನಾ ಬರ್ತೀನಿ. ಅಲ್ಲೇ ಇರು. ಇದು ಕಳ್ಕತ್ತಾಳನ ಈಕಿ ಯಾಕೆ ಬಂದ್ಲು? ರೀ ಏನದು? ಯಾರ ಹತ್ರ ಮಾತಾಡತ್ತೀರೇನ? ಓ, ಅಕ್ಕ ಬಂದ್ರ. ನಾನ ಇಲ್ಲಲ್ಲ, ಮೈ ಮುರಿಕತ್ತಿದ್ದೆ ಮುಂಜಾನೆದ್ದು. ಎಷ್ಟು ಚಲೋ ಐತಲ್ಲ ವಿವೋ ಅಂತ ಹೇಳಿ. ನೀ ಯಾಕೆ ಬಂದಿ? ಇಲ್ಲ, ನೀವೇನೋ ಮಾತಾಡ್ದಂಗೆ ಆಯ್ತಲ್ಲ, ಅದಕ್ಕೆ ನಾನು ಏನಾರು ಕರೆದ್ರೇನೋ ಅಂತ ಬಂದೆ. ಸರಿ ಬರ್ರಿ, ಹಾಲು ತಿಕ್ಕೋರಿ. ಏನು ಕಾಫಿ ಮಾಡ್ಕೊಂಬರ್ಲಾ? ಒಂದು ಕೆಲಸ ಮಾಡು, ಕಾಫಿ ನಂಗೆ ಈಗ ಬೇಡ. ನಾವು ಸ್ವಲ್ಪ ಹಂಗೆ ವಾಕ್ ಮಾಡ್ಕೊಂಬರ್ತೀನಿ. ಇಲ್ಲೇ ಹಿತ್ತಲ್ದಾಗ ವಾಕ್ ಮಾಡ್ತೀನಿ. ನಾ ಬಂದ್ಮೇಲೆ ಹೇಳ್ತೀನಿ ನಾವು ಕಾಫಿ ಮಾಡುವಂತೆ ಅಂತ. ಯಾರು ಇಲ್ಲಲ್ಲ. ಯಾರ ಹತ್ರ ಮಾತಾಡಿದ್ರಿ ಇವರು? ಯಾರ ಹತ್ರನೂ ಗುಸುಗುಸ ಪಿಸ ಪಿಸ ಅಂತ ಮಾತಾಡ್ದಂಗೆ ಆಯ್ತು. ಫೋನಿಗೆ ಏನಾರ ಮಾತಾಡಕತ್ತಿದ್ರ? ಹಾಂ ಹೌದು, ನಿನ್ನೆ ರಾತ್ರಿಯಿಂದ ಇವ್ರ ಫೋನ್ ಬಡ್ಕೊಳಕತ್ತಿತ್ತು. ಎದ್ದು ಸ್ವಿಚ್ ಆಫ್ ಮಾಡಿದ್ರು. ಕರೆಕ್ಟು. ಯಾರಿರ್ಬೋದು? ಏನು ನಡೆಸ್ಯಾರ ಇವರು? ಒಂಥರ ನಿಗೂಢವಾದ ದೊಡ್ಡದೊಂದು ಕತೆ ಆಗ್ಬಿಟ್ಟಾರ ಇವ್ರು ನನಗೆ. ಮಲ್ಲಿ ಯಾಕೆ ಬಂದಿ ನೀನು ಇಲ್ಲಿ? ನಾನು ಹಿಂಗೆ ರಾತ್ರಿ ನಿನ್ನೆ ಫೋನಾಗ ಹೇಳಿದ್ನಿಲ್ಲ ಬರಬೇಡ ನಾನೇ ಸಿಗ್ತೀನಿ ಅಂತ ಹೇಳಿ. ಮತ್ತೆ ಯಾಕೆ ಬಂದಿ? ನಿಮ್ಗೇನ್ರಿ, ನೀವು ಹೇಳ್ಬಿಡ್ತೀರಿ ಬ್ಯಾಡ್ರಿ ಅಪ್ಪಾರ ಅಂದ್ರೆ ಕೇಳಿದ್ರೇನು? ನೋಡ್ರಿ ಈಗ ಬಿಟ್ಬಿಡು. ನಾನು ನಿನಗೆ ಮಾತು ಕೊಟ್ಟಂಗೆ ನಿನಗೆ ಒಳ್ಳೆ ಹುಡುಗನ ನೋಡಿ ಮದ್ವೆ ಮಾಡ್ತೇನೆ. ಅದ್ರದ್ದು ಯಾಕೆ ಕಾಳಜಿ ಮಾಡಕತ್ತೀನಿ ನೀನು? ಅದಕ್ಕೆಲ್ಲ ಇಷ್ಟು ಹತ್ಕೊಂಡು ಇಲ್ಲಿವರೆಗೂ ಬರ್ತಾರನು? ಈಗ ನಿಮ್ಮಪ್ಪ ನಿನಗೆ ಬೇರೆ ಹುಡುಗನ ನೋಡೇನಲ್ಲ, ಮದುವೆ ಆಗು ಅಷ್ಟೇ. ಈಗ ಬೇರೆ ಹುಡುಗನ ಮದುವೆಯಾಗ ಸಮಸ್ಯೆ ಬಂದಿಲ್ಲ. ನಾನು ಯಾವ ಹುಡುಗನ ಮದುವೆ ಆಗಲ್ಲ. ನಾನು ನಿಮ್ಮನ್ನ ಮನ್ಸಾರೆ ಪ್ರೀತಿ ಮಾಡೀನಿ, ಈಗಲ್ಲ. ನಾನು ನಿಮ್ಮನ್ನ ಯಾವಾಗ ನೋಡ್ತಿದ್ದ ಅವಾಗಿದ್ದನು. ನೀವು ನನಗೊಂಥರ ಹೆಂಗೆ ಹೇಳ್ಬೇಕು, ನಾನು ನಿಮ್ಮನ್ನೆಲ್ಲರೂ ಹೊಗಳೋರು, ಅಪ್ಪರು ಹೊಗಳೋರು, ಊರಾಗಿರೋರು ಹೊಗಳೋರು. ನಾನು ಅನ್ಕೊಂಡ್ಬಿಟ್ಟಿದ್ದೆ ನನ್ನ ಗಂಡ ಇದ್ರೆ ಇವರೇ ಇರಬೇಕು, ಹಿಂಗೆ ಇರಬೇಕು ಅಂತ ಹೇಳಿ. ಅದಕ್ಕೋ ಏನೋ ಗೊತ್ತಿಲ್ಲ, ನೀವಂದ್ರೆ ನಂಗೆ ಭಾಳ ಇಷ್ಟ. ನಾನು ನಿಮ್ಮ ಜಾಗದಾಗ ಬೇರೆ ಯಾವ ಹುಡುಗನು ನಾನು ಇಟ್ಕೊಂಡು ಇಮ್ಯಾಜಿನ್ ಮಾಡ್ಕೊಳಕ್ಕೂ ನಂಗೆ ಆಗಲ್ಲ. ನೋಡು, ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡಮ್ಮಲ್ಲಿ. ಅದೇನೋ ಆ ಟೈಮು ಆಗ್ಬಿಡ್ತು, ಅದಕ್ಕೆ ನೀ ಇಷ್ಟಕ್ಕೊಂದೆಲ್ಲ ತಲೆ ಕೆಡ್ಸ್ಕೊಬೇಡ ಪ್ಲೀಸ್. ನೋಡು, ನನಗೂ ಮದುವೆ ಆಗೈತಿ, ಹೆಂಡತಿ ಮಕ್ಕಳು ಅಂತದಾರ. ನಾನು ಇನ್ನೊಂದು ಮದುವೆ ಆಗ್ತೀನಿ ಅಂದ್ರೆ ಮೊದಲು ನಮ್ಮವ್ವ ನಮ್ಮಪ್ಪ ನನ್ನ ಉಪ್ಪಲ್ಲ. ನನ್ನ ಹೆಂಡತಿ ಬಿಡು, ನನ್ನ ಹೆಂಡತಿಗೆ ಏನಾರು ಹೇಳಿ ನಾನು ಯಾಮಾರಿಸ್ಬೋದು. ನಮ್ಮವ್ವ ನಮ್ಮಪ್ಪ ಏನಿಲ್ಲ ನನ್ನ. ಆಮೇಲೆ ಊರಾಗೊಂದು ನಂದು ಮರ್ಯಾದೈತಿ, ನಾನೊಂದು ಒಳ್ಳೆ ಸ್ಥಾನದಾಗಿರತ್ತ. ನೋಡು, ನೀನು ಮದುವೆ ಆಗು, ನಿನ್ನ ಗಂಡ ನಿನ್ನ ಮಕ್ಕಳು ಅಂತ ನೀರು ಚೆಂದಾಗಿ ಇರು. ಆದ್ರೆ ನನಗೆ ಬೇಕಾದಾಗ ಕರಿತೀನಿ, ಅವಾಗ ಬಂದು ಹೋದ್ರೆ ಆತಪ್ಪ. ನಾನಾ ಬೇಕಾರೆ ಇದವ್ರಾಗ ಇರತ್ತಾನೆ ಯಾರಾಗಾರು ನೋಡಿ ಮದುವೆ ಮಾಡ್ಲೇನ? ಒಂದು ಕೆಲಸ ಮಾಡು, ನಮ್ಮ ಡ್ರೈವರ್ ರಾಮಣ್ಣನ ಮಗ ಅದನಲ್ಲ ಚಂದ್ರು, ಅವ ಚಲೋ ಜೋಡಿ ನೋಡಿ ನಿನಗೆ. ಏನ್ರಿ ನಿಮ್ಗೇನು ಅನ್ಸಲ್ಲೇನ್ರಿ? ನಿಮ್ಮ ಜೊತೆಗೆ ನಾನು ಬಾಳೆ ಮಾಡ್ಬೇಕಂತ ಇಷ್ಟಪಡ್ತೀನಿ. ನೀವೇ ನನ್ನ ಗಂಡ, ನೀವು ನನ್ನನ್ನು ಬೇರೆಯವ್ರ ಜೊತೆಗೆ ಹಂಚ್ಕೋತೀನಿ ಅಂತ ಹೇಳ್ತಿರಲ್ಲ, ನಿಮ್ಗೆ ಹೆಂಗೆ ಮನಸ್ಸು ಬರುತ್ತಾ? ನೋಡು, ಮನಸ್ಸು ಗಿನಸು ಅವನ್ನೆಲ್ಲ ತಿಪ್ಪಿಗೆ ಹಾಕು. ಈಗ ಪ್ರಪಂಚ ನಿಂತಿರೋದ ರೊಕ್ಕದ ಮ್ಯಾಗ. ರೊಕ್ಕ ಬಿಸಾಕಿದ್ರೆ ಯಾ ನಾಯಿನ್ ಬೇಕಾದ್ರೂ ಮದುವೆ ಆಗುತ್ತಾ. ನೋಡು, ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ಬೇಡ. ಹೇಳದ್ ಕೇಳ ಮಲ್ಲಿ, ಬೇರೆ ಯಾರನ್ನಾರು ಮದುವೆ ಆಗು ಆಯ್ತಾ? ಬಹುಶಃ ನೀವು ನಿನ್ನೆ ಹೇಳಿದ್ರೆ ಚಲೋ ಇತ್ತೇನೋ, ಈ ಮಾತನ್ನ ಒಪ್ಕೋತಿದ್ನೇನೋ. ಈಗ ನಾನು ಬಸರೆ ಅಂತ ನಂಗೆ ಗೊತ್ತಾಗಿದ್ದಿ. ನನ್ನ ಹೊಟ್ಟೆಗೆ ಮಗು ಐತಿ ಈಗ ನಿಮ್ದು. ಏನು? ನಾ ಎಷ್ಟು ಹೇಳ್ದೆ ಬೇಡ, ಇದೇನಾರ ಅಕ್ಕಗೆ ಗೊತ್ತಾದ್ರೆ, ಅಪ್ಪರಿಗೂ ದೊಡ್ಡಪ್ಪರಿಗೆ ಗೊತ್ತಾದ್ರೆ ಎಲ್ಲ ರಾದಂತ ಆಗುತ್ತಾ, ಬೇಡ ಅಂತ ಎಷ್ಟು ಹೇಳಿದ್ರು ಕೇಳ್ದ. ನೋಡ್ರಿ ಈಗ ನಾನು 3 ತಿಂಗಳ ಬಸರಿ. ಈಗ ಏನ್ ಹೇಳಕತ್ತಿ ನೀನು? ನಿಜ ಹೇಳಕತ್ತೀನಿ, ನಿಮ್ಮ ಮನೆಗೂ ನಿಜ. ನಂಗೆ ಸುಳ್ಳು ಹೇಳಿ ನನಗೇನು ಸಿಗೋದಿಲ್ಲ. ಅಷ್ಟಕ್ಕೂ ನಾ ಸುಳ್ಳು ಯಾಕ್ರಿ ಹೇಳಿ ನೀವೇ ಯಾಕೆ ಸುಳ್ಳು ಹೇಳಿ? ನನಗೇನು ಸಿಗುತ್ತೆ ಸುಳ್ಳು ಹೇಳಿದ್ರ? ರೀ, ದಯವಿಟ್ಟು ನನ್ನನ್ನೆಲ್ಲರ ಕರ್ಕೊಂಡೋಗಿ ಮದ್ವೆ ಮಾಡ್ಕೊಂಡು ಎಲ್ಲರ ಬೇರೆ ಊರಾಗ ಇಟ್ಬಿಡ್ರಿ. ಈ ಊರಾಗ ಮಾತ್ರ ನಾನು ಇರ್ಲಾರೆ. ನಾನು ಯಾವಾಗ ನಾನು ಅಕ್ಕನ ಮಗ ನೋಡ್ತೀನಿ, ಸುಮಿತ್ರಕ್ಕನ ಮಗ ನೋಡ್ದಾಗೆಲ್ಲ ನಾನು ಸುಮಿತ್ರಕ್ಕ ಮೋಸ ಮಾಡಕತ್ತೀನಿ ಅನ್ನೋ ನಂಗೆ ಚುಚ್ಚುತ್ತ. ಆಮೇಲೆ ನೀವು ಕಣ್ ಮುಂದೆ ಇದ್ದಾಗೂ ನಾನು ನಿಮ್ಮನ್ನು ನೋಡಬಾರ್ದು, ಮಾತಾಡಿಸ್ಬಾರ್ದು ಅಂದ್ರೆ ನನಗೆ ದೊಡ್ಡ ಹಿಂಸೆ ಕಣ್ರಿ, ದೊಡ್ಡ ಹಿಂಸೆ. ನಂಗೆ ಗೊತ್ತಾಯ್ತು, ನಮ್ಮಪ್ಪ ಹೇಳ್ದ ನೀವೇನೋ ಇನ್ಮ್ಯಾಗ ಇಲ್ಲೇ ಇರ್ತೀರಂತಲ್ಲ, ದೊಡ್ಡಪ್ಪ ಹೇಳಾರಂತಲ್ಲ. ಅದೆಲ್ಲ ಸುಳ್ಳು. ಮೊದಲು ಅದ್ರದ್ದು ವಿಚಾರ ಬಿಡು. ಮೊದಲು ನೀನು ಹೊಟ್ಟೆಗಿರೋದನ್ನ ತಗ್ಸೋದು ಯೋಚನೆ ಮಾಡು. ನೋಡ್ಮಲ್ಲಿ, ಸುಮ್ಮನೆ ಏನೇನೋ ಹತ್ರಕ್ಕೆ ಬಿದ್ದು ಹೇಳಕತ್ತಿ. ನಾನು ಎಲ್ಲ ಹಾಳು ಮಾಡಬೇಡ. ನಾನು ಮದುವಾಗಿರತ್ತ, ನನಗೆ ಮಕ್ಕಳು ಮರ್ಯಾದವು, ನಂದು ಊರಾಗ ಸಮಾಜದಾಗ ಮರ್ಯಾದೆ ಹೋಗ್ತೈತಿ. ಯೋಚನೆ ಮಾಡ್ತೀರಿ ನೀವು? ಅದು ಹೆಂಗ್ರಿ ಯೋಚನೆ ಮಾಡ್ತೀರಾ?
ಅದು ಹೆಂಗೆ ಯೋಚನೆ ಮಾಡ್ತೀರಾ ಅಂದ್ರೆ ನಿಂಗೆ ಗೊತ್ತಿಲ್ಲ ನಂಗೆ ಮದುವೆ ಆಗಿರೋದು. ಮಬ್ಬು ಮಾಡ್ದಂಗೆ ಮಾಡ್ಬೇಡ. ಈಗಿನ ಕಾಲದ ಹುಡುಗಿಯರು ಹೆಂಗಿರ್ತಾರ ನೋಡು. ಇದೆಲ್ಲ ಕಾಮನ್ ಈ ಕಾಲದಾಗ. ನಾ ಹೇಳ್ದಂಗೆ ಕೇಳು, ಮೊದಲು ಹೊಟ್ಟೆಗಿರೋದನ್ನ ತಗ್ಸಿ ಯಾರ್ದಾರ ಬೇರೆ ಹುಡುಗ ಯಾಕ ಚಂದ್ರು ಅದನ್ನೆಲ್ಲ ರಾಮಣ್ಣನ ಮಗ ಅವ್ನ ಮದುವೆ ಆಗು, ಅದು ಒಳ್ಳೇದದು. ಇಲ್ಲ, ನಾ ಪಾಪದ ಕೆಲಸ ಮಾಡಲ್ಲ. ನಾನು ಹೊಟ್ಟೆಗಿರೋ ಮಗುನ ಯಾವ್ದ ಕಾರಣಕ್ಕೂ ತಗ್ಸಲ್ಲ ಅಂದ್ರೆ ತಗ್ಸಲ್ಲ. ನಿಂಗೇನು ಹುಚ್ಚಿಗಿಚ್ಚಿಡ್ತದ ಮಲ್ಲಿ? ನಾನಂತರೂ ಈ ಮದ್ವೆ ಒಪ್ಕೊಳ್ಳೋದು ಇಲ್ಲ. ನಾನು ನಿನ್ನ ಮದುವೆ ಆಗಲ್ಲ. ನಾನು ಯಾವಾಗ ಹೇಳ್ದೆ ನಾನು ನಿನ್ನ ಮದುವೆ ಆಗ್ತೀನಂತ? ನೋಡು, ನೀನು ಬಂದೆ ನಾನು ಬಂದೆ, ಅದೇನೋ ಆಗೋಯ್ತು. ಹಂಗಂತ ಹೇಳಿ ನಾವಿಬ್ರು ಸೇರಿ ಈ ಭೂಮಿಗೆ ಇನ್ನೊಂದು ಜೀವ ತರಕ ನಾವಿಬ್ರು ಗಂಡ ಹೆಂಡತಿ ಅಲ್ಲ. ಅರ್ಥ ಮಾಡ್ಕೋ. ಆ ಕೂಸಿಗೂ ಮರ್ಯಾದಿರಲ್ಲ ಮಲ್ಲಿ. ನೀ ಸಣ್ಣ ಹುಡುಗಿ ಥರ ಆಡ್ಬೇಡ. ಆಮೇಲೆ ಇನ್ನೊಂದು ವಿಷಯ, ನಾನು ಇಲ್ಲಿರಲ್ಲ, ನಿನ್ನ ಕಣ್ಣಿಗೂ ಕಾಣಿಸಲ್ಲ. ಈಗ ಅಪ್ಪಗೆ ಸಿಟ್ಟೈತಿ, ನನಗೇನು ಹೇಳಿದ್ರು ಅವ್ರು ಬೇರೆನ ತಿಳ್ಕೊತಾರೆ. ಅವ್ರಿಲ್ಲಿ ಯಾಕ ನಿಮ್ಮನ್ನ ಇರ್ಬೇಡ ಅಂತ ಹೇಳ್ತಾರಂತ ನಿಮ್ಗೆ ವಿಷಯ ಗೊತ್ತೈತನ? ಗೊತ್ತಿಲ್ಲ. ಯಾಕ? ಪ್ರತಿಭಾ ಅಕ್ಕಗ ನಮ್ಮ ವಿಷಯ ಗೊತ್ತಾಗೈತಿ. ಏನು ಹೇಳಕತ್ತಿ ನೀನು? ಪ್ರತಿಭಾಗ್ ವಿಷಯ ಗೊತ್ತಾಗಿತ್ತಾ? ಆಕೇನಾರ ಮತ್ತ ಸುಮಿತ್ರಗೇನ್ರ ಹೇಳಲ್ಲನ? ಇಲ್ಲ, ಹೇಳಿಲ್ಲ. ಆದ್ರೆ ನನಗೆ ಎಚ್ಚರಿಕೆ ಕೊಟ್ಟಾರ. ಬಹುಶಃ ಅವ್ರಿಗೆ ಹೇಳಾರ ಅನ್ಸುತ್ತ. ಅದಕ್ಕ ದೊಡ್ಡಪ್ಪರು, ನೀ ನಿನ್ನ ಮನೆ ಕೆಲ್ಸಕ್ಕೆ ಬರಬೇಡ, ನಿಮ್ಮಪ್ಪ ಅಷ್ಟ ಬರ್ತಾನ, ನೀ ನಮ್ಮ ಮನೆ ಸುತ್ತಮುತ್ತನು ಎಲ್ಲೂ ಕಾಣಿಸ್ಕೋಬೇಡ, ನಮ್ಮ ತೋಟದಾಗೂ ಕೆಲಸ ಮಾಡಬೇಡ ಅಂತ ನನಗೆ ಎಚ್ಚರಿಕೆ ಕೊಟ್ಟಾರ ದೊಡ್ಡವರು ಅಷ್ಟ. ಓಹೋ, ಅದ ಕಾರಣಕ್ಕ ನಾನು ಇಲ್ಲಿ ಮನೆ ತಗೋತೀನಿ, ಒಂದು ಗೆಸ್ಟ್ ಹೌಸ್ ಥರ ಮಾಡ್ಕೋತೀನಿ, ನಾವು ಬೇರೆ ಇರ್ತೀವಿ ಅಂದಿದ್ರು ಬೇಡ ಅನ್ನಕತ್ತಿರೋದು ಅದಕ್ಕನ? ನಂಗೆ ಈಗ ಗೊತ್ತಾಯ್ತು ಇದಕ್ಕೆಲ್ಲ ಯಾರು ಕಾರಣ ಅಂತೇಳಿ. ಅದಕ್ಕೆ ನಿಮ್ಮ ಮನೆ ಹತ್ರ ಬರ್ದಂಗೆ ಮಾಡಿರೋದಪ್ಪರ ನನ್ನ ರೀ. ನನ್ನನ್ನು ನೀವು ಮದುವೆ ಆಗ್ಬಿಡ್ರಿ. ಮದುವಾಗಿ ಯಾವ್ದಾರ ಬೇರೆ ಊರ ಒಂದು ಕೆಲಸ ಮಾಡ್ರಿ. ನೀವೆಲ್ಲೋ ಕೆಲಸ ಮಾಡ್ತಿರಲ್ಲ, ಅಲ್ಲಿ ನನ್ನನ್ನು ಇಟ್ಬಿಡ್ರಿ. ನಾನು ಆರಾಮಾಗಿ ನೀವು ಯಾವಾಗ ಬರ್ತಿರೋ ಅವಾಗ ನಿಮ್ಮ ದಾರಿ ಕೈಕೋತ ಅಲ್ಲೇ ಇರ್ತೀನಿ. ನನ್ನ ಹೊಟ್ಟೆಗಿರೋ ಮಗುನು ತಗ್ಸಲ್ಲ ನಾನು. ಬಾಯಿ ಮುಸ್ತೀನೋ ಸ್ವಲ್ಪ? ಏನು ಹಂಗೆ ಹೇಳ್ತಿರಲ್ಲ? ನಾನು ಯಾವ್ದ ಕಾರಣಕ್ಕೂ ಮಗು ತಗ್ಸಲ್ಲ ಅಷ್ಟ. ನಾನು ನಿನ್ನ ಯಾವುದೇ ಕಾರಣಕ್ಕೂ ಮದುವೆನೂ ಆಗಲ್ಲ, ನೀನು ಬೇರೆ ಎಲ್ಲಿಟ್ಟು ಮನೇನೂ ಮಾಡಲ್ಲ. ನಾನು ನಿನಗೆ ಬೇರೆ ಹುಡುಗ ಕೊಟ್ಟು ಮದುವೆ ಮಾಡ್ತೇನೆ ಅಷ್ಟ. ನಾನು ನಿಮ್ಮಪ್ಪಗೆ ಹೇಳ್ತೇನೆ, ರಾಮಣ್ಣನ ಮಗ ಚಂದ್ರು ಅದನ್ನ ಅದು ಕೊಟ್ಟು ಮದುವೆ ಮಾಡು, ಚಲೋ ಐತಿ, ಎಲ್ಲ ಚಲೋ ಸಂಬಳ ಐತೆ ಅವಂಗಂತ ಹೇಳ್ತೀನಿ. ಮುಗೀತು ಅಷ್ಟ. ಇನ್ನೊಂದು ಸರಿ ನೀನು ಏನಾರ ಬಂದು ಮದುವೆ ಆಗ್ರಿ, ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಏನಾರ ಹೇಳಿದ್ರೆ ಮಾತ್ರ ನಾನಂತೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ ಮಲ್ಲಿ. ಹೇಳಕತ್ತೀನಿ, ಇದು ಲಾಸ್ಟು. ಇನ್ಯಾವತ್ತೂ ನೀನು ನನ್ನ ನೋಡ್ಬೇಡ, ನನ್ನ ಮರ ಜೊತೆ ಮಾತಾಡಬೇಡ. ಏನೋ ಪಾಪ ಸಣ್ಣ ಹುಡುಗಿ ನನ್ನ ಜೊತೆ ಚಂದಾಗಿ ಸಲಿಗೆಯಿಂದ ಇದ್ದಲ್ಲ ಅಂತ ನಾನು ಇಷ್ಟು ದಿನ ಹೆಂಗೋ ತಡ್ಕೊಂಡ್ರ ನಿಂದು ಯಾಕೋ ಆಸೆಗಳು ಭಾಳ ಆದವು. ನನಗೆ ನೀವು ಹಿಂಗೆ ಮೋಸ ಮಾಡ್ತೀರಿ ಅಂತ ಅನ್ಕೊಂಡಿದ್ದಿದ್ದಿಲ್ಲ. ನೋಡು ಮಲ್ಲಿ, ನೀನು ಖುಷಿಯಾಗಿದ್ದೆ, ನಾನು ಖುಷಿಯಾಗಿದ್ದೆ, ಆಯ್ತಾ? ಇದು ಸಣ್ಣ ಮಕ್ಕಳ ಥರ ಹೊಟ್ಟೆಗಿರೋ ಕೂಸು ಬೆಳೆಸ್ತೀನಿ ಇಂಥವೆಲ್ಲ ಬಿಟ್ಬಿಡು. ಸಿನಿಮಾ ಡೈಲಾಗ್ ಹೇಳೋದು ಈಗೇನೈತಲ್ಲ, ವಾಸ್ತವಕ್ಕೆ ಬಾ, ತಗಸು, ಚಂದಾಗಿರು. ಅದಕ್ಕೆ ಎಷ್ಟು ರೊಕ್ಕ ಬೇಕಂತ ಎಷ್ಟು ರೊಕ್ಕ ಕೊಡ್ತೀನಿ. ಏನು ಚಂದಾಗ ಮದುವೆ ಆಗಿರು, ನಾನು ಬರ್ತೀನಿ. ನಾನು ನೋಡೋ ಪ್ರಯತ್ನ ಮಾಡಬೇಡ. ಮಾಡಿದ್ರೆ ಅದ್ರ ಪರಿಣಾಮ ನೀನೇ ಎದುರಿಸೋದು, ನಾನಲ್ಲ. ಹುಷಾರಾಗಿರು. ಮಲ್ಲಿ ಅಕ್ಕ, ಆರಾಮದಿರಿ? ಅದು ಇದು ತೋಟದ ಕಸ ಅನ್ನೋಂತ ಅಪ್ಪ ಹೇಳಿದ್ದ, ಅದಕ್ಕೆ ಬಂದಿದ್ನಕ್ಕ. ಕಸವಾಗಿ ಏನೈತಂತ ಹುಡ್ಕಾಕತ್ತಿದ್ದೆ, ಅದು ಏನೋ ಕಣ್ಣಾಗ ಧೂಳು ಬಿದ್ದಿತ್ತು. ನಾ ಎಲ್ಲ ಕೇಳಿಸ್ಕೊಂಡೆ ಮಲ್ಲಿ. ನಾನು ನಿನಗೆ ಅವತ್ತ ಹೇಳಿದೆ, ಮುಳ್ಳು ಮೇಲೆ ಬಟ್ಟಿ ಬಿದ್ರೂ ಬಟ್ಟಿ ಮೇಲೆ ಮುಳ್ಳೇ ಬಿದ್ದರು ಹರಿಯೋದು ಬಟ್ಟಿನ ಅಂತ. ಅವತ್ತ ನಿನಗೆ ಎಚ್ಚರಿಕೆ ಕೊಟ್ಟಿದ್ದೆ ನಾನು. ನೀನು ಮೈ ಮರೆತು ತಪ್ಪು ಮಾಡ್ದಿ ಮಲ್ಲಿ. ನಿನ್ನ ಕೈಯಾಗಿತ್ತು, ನೀ ಯಾಕೆ ಒಲ್ಲೆನ್ಲಿಲ್ಲ? ಈಗ ನೋಡು, ನಿನಗೆ ನೀ ಮೋಸ ಮಾಡ್ಕೊಳ್ಳೋದು ಅಷ್ಟೇ ಅಲ್ದ, ನೀನು ವಾಪಸ್ಸು ನೀನನ್ನು ಮನೆ ಮಗಳು ಅನ್ಕೊಂಡಿರೋರ್ಗೂ ಮೋಸ ಮಾಡಕತ್ತೀರಿ. ನಿನ್ನನ್ನು ತಂಗಿ ಅನ್ಕೊಂಡಿರೋ ಸುಮಿತ್ರಾಗೂ ಮೋಸ ಮಾಡಕತ್ತೀರಿ. ಅಕ್ಕ ಅಕ್ಕ ನಾನೇನು ಮಾಡ್ಲಕ್ಕ? ನಾನು ಯಾವ್ದಾರ ಕೆರೆಗೆರೆ ಬಾವಿಗೆರೆ ಬಿದ್ದು ಸತ್ತೋಗ್ಬಿಡ್ತೀನಿ. ಅವಾಗ ಎಲ್ಲರೂ ಆರಾಮಿರ್ತಾರೆ. ನಾನು ಯಾವ್ದ ಕಾರಣಕ್ಕೂ ಮಗುನ್ ಮಾತ್ರ ತೆಗ್ಸಲ್ಲಕ್ಕ. ಆ ಪಾಪದ ಕೆಲಸ ನಾ ಮಾಡಲ್ಲ. ಯಾಕಂದ್ರೆ ನಮ್ಮ ಅಕ್ಕ ಈಗ್ಲೂ ಮಕ್ಕಳು ಅಂತ ಹೇಳಿ ಆ ದೇವ್ರು ಈ ದೇವ್ರು ಅಂತ ಅಡ್ಡಾಡ್ತಾಳ. ನಾನು ಆಕಿ ನೋಡೀನಿ, ಮಕ್ಳಂತೇಳಿ ಎಷ್ಟು ಕಷ್ಟಪಡ್ತಾಳಂತೇಳಿ. ಆ ಥರ ನಾನು ನೋಡೀನಿ. ಹಂಗಾಗಿ ನಾನು ಮಗು ತೆಗ್ಸಕ್ಕೆ ಇಷ್ಟ ಇಲ್ಲಕ್ಕ.